ಚಿತ್ರದುರ್ಗ ಶಾಸಕ ಟಿ ರಘುಮೂರ್ತಿ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಕೆಟಿ ಶಿವಕುಮಾರ್ ಅವರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿದ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಅವರು ಮಾತನಾಡಿದ್ದು, ಚಿತ್ರದುರ್ಗದ ಅಭಿವೃದ್ಧಿಗಾಗಿ ನಮ್ಮ ಸಂಘಟನೆ ಹಲವು ಬಾರಿ ಶಾಸಕ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದೆ. ರಘುಮೂರ್ತಿ ಅವರು ಅನೇಕ ಅಭಿವೃದ್ಧಿ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜು ಸಹ ತಂದಿದ್ದಾರೆ. ಹೋರಾಟದ ಮೂಲಕ ಕಾಲೇಜನ್ನು ಉಳಿಸಿಕೊಂಡಿದ್ದು ಪಕ್ಷ ಅವರ ಅಭಿವೃದ್ಧಿ ಕಾರ್ಯವನ್ನು ನೋಡಿ ಶಾಸಕ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಿ ಅದರ ಜೊತೆ ಸರ್ಕಾರದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಇಲ್ಲವಾದಲ್ಲಿ ಹಿಂದೆ ಮಾಡಿದ ರೀತಿಯಲ್ಲಿ ಮುಂದೆಯೂ ಸಹ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೆಟಿ ಶಿವಕುಮಾರ್ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅವರ ಮನದಾಳದ ಹೋರಾಟವನ್ನು ನೋಡಿದ್ದೀವಿ. ಅವರು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಅವರು ಮುಂದೆ ಇದ್ದಾರೆ. ಜಿಲ್ಲೆ ಒಳಗೆ ಏನಾದರೂ ಒಬ್ಬ ಅಭಿವೃದ್ಧಿಯ ಶಾಸಕರಿದ್ದಾರೆ ಅಂದ್ರೆ ರಘುಮೂರ್ತಿ, ಹಾಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಇಲ್ಲೇ ಹೋದರೆ ಈಗಾಗಲೇ ಹಿಂದೆ ಕಾಂಗ್ರೆಸ್ ಕಚೇರಿ ಮುಂದೆ ಸ್ಮಶಾನವನ್ನು ಗೋರಿಯನ್ನು ಕಟ್ಟಿದ್ವಿ ಮಣ್ಣಿನಲ್ಲಿ, ಹಾಗೂ ರಕ್ತದಲ್ಲಿ ಮನವಿ ಬರ್ತಿದ್ದು. ಈ ಬಾರಿ ಏನಾದರೂ ಕೊಡದೆ ಹೋದರೆ ಹೇಳೋದಿಲ್ಲ, ಅದನ್ನು ಮಾಡಿ ತೋರಿಸ್ತೀವಿ. ದಯಮಾಡಿ ನಾನು ಹೈಕಮಾಂಡಿಗೆ ಮನವಿ ಮಾಡ್ಕೊಳ್ತೀನಿ, ಅವರಿಗೆ ಉಸ್ತುವಾರಿ ಸಚಿವರ ಸ್ಥಾನವನ್ನು ಕೊಟ್ಟು ಉಪಮುಖ್ಯಮಂತ್ರಿ ಕೊಡಬೇಕು. ಬರದ ನಾಡಿನ ಕನಸು ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗಾಗಿ ಈಗಾಗಲೇ ಸುಮಾರು 4ನೇ ಬಾರಿ ನಾವು ಟಿ ರಘುಮೂರ್ತಿ ಅಣ್ಣನವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ವಿ. ಈ ಬಾರಿ ನಮ್ಮ ಹಕ್ಕೊತ್ತಾಯ ಜಿಲ್ಲೆಯ ಅಭಿವೃದ್ಧಿಗಾಗಿ, ಶ್ರೇಯಸ್ಸಿಗಾಗಿ, ದೀನದಲಿತರ ಪರವಾಗಿ ಅವರು ನಿಲ್ತಾರೆ ಎನ್ನುವ ನಂಬಿಕೆಯಿಂದ ಸಚಿವ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿಯನ್ನು ಕೂಡ ಕೊಡಬೇಕು. ಯಾಕಂದರೆ ನಿಜಲಿಂಗಪ್ಪನವ್ರನ್ನ ಹೊರತುಪಡಿಸಿದ್ರೆ ನಮ್ಮ ಜಿಲ್ಲೆಗೆ ಬಹುತೇಕ ಯಾರಿಗೂ ಕೂಡ ಕೊಟ್ಟಿಲ್ಲ. ಇವರಿಗೆ ಕೊಟ್ಟಿದ್ದೇ ಆದಲ್ಲಿ ಇವರು ಅನುಭವಿ ಒಬ್ಬ ಅಧಿಕಾರಿಯಾಗಿ, ಇಂಜಿನಿಯರ್ ಆಗಿ, ನಂತರ 3 ಬಾರಿ ಶಾಸಕರಾಗಿ ಚಳ್ಳಕೆರೆ ಅಭಿವೃದ್ಧಿ ಒಂದೇ ಸಾಕು. 224 ಕ್ಷೇತ್ರಗಳಲ್ಲಿ ಅಮೃತಾಕ್ಷರದಿಂದ ಬರ್ತಿರ್ತಕ್ಕಂತಹ ಕೆಲಸ ಏನಾದರೂ ಮಾಡಿದ್ದಾರೆ ಅಂದರೆ ಅದು ಟಿ ರಘುಮೂರ್ತಿ ಅಣ್ಣನವರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಒತ್ತಾಯ ನಮಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಅಲ್ಲ, ನಾವು ಕೇಳ್ತಿರ್ತಕ್ಕಂಥ ಜಿಲ್ಲೆಯ ಅಭಿವೃದ್ಧಿಗಾಗಿ, ನಾಡಿನ ಅಭಿವೃದ್ಧಿಗಾಗಿ ಅವರಿಗೆ ಜಿಲ್ಲಾ ಮಂತ್ರಿ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ, ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ, ಬರದ ನಾಡಿನ ಎಷ್ಟೋ ಹೋರಾಟದ ಕನಸುಗಳು ಹಾಗೇ ಇದ್ದಾವೆ. ಅವು ನನಸಾಗುವಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈಗ ಏನು ಕಾಂಗ್ರೆಸ್ಸಿನ ಹೈಕಮಾಂಡ್